ಸಾಧಾರಣ ಕಾಲದ 32ನೆಯ ಬುಧವಾರ. ಮೊದಲನೆಯ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ. ಅರಸುಗಳೇ ಕೇಳಿ ತಿಳಿದುಕೊಳ್ಳಿ, ಜಗದ ನ್ಯಾಯಮೂರ್ತಿಗಳೇ ಅರ್ಥ ಮಾಡಿಕೊಳ್ಳಿ. ಬಹು ಜನಗಳ ಮೇಲೆ ದೊರೆತನ ಮಾಡುವವರೇ ಆಲಿಸಿ. ಅನೇಕ ರಾಷ್ಟ್ರಗಳ ಮೇಲೆ ಹೆಚ್ಚಳ ಪಡುವವರೇ ಕಿವಿಗೊಡಿ. ನಿಮಗೆ ಒಡೆತನ ದೊರೆತದ್ದು ಸರ್ವೇಶ್ವರನಿಂದ, ನಿಮ್ಮ ಪ್ರಭುತ್ವ ಬಂದದ್ದು ಆ ಮಹೋನ್ನತನಿಂದ. ನಿಮ್ಮ ಕಾರ್ಯಗಳನ್ನು ಶೋಧಿಸುವವನು ಆತನೇ, ನಿಮ್ಮ ಸಂಕಲ್ಪಗಳನ್ನು ಪರಿಶೀಲಿಸುವವನು ಆತನೇ. ಆತನ ರಾಜ್ಯದ ರಾಯಭಾರಿಗಳು ನೀವೆಲ್ಲ. ಸರಿಯಾಗಿ ನೀವು ನ್ಯಾಯ ತೀರಿಸಲಿಲ್ಲ, ಆತನ ಆಜ್ಞೆಗಳನ್ನು ಪರಿಪಾಲಿಸಲಿಲ್ಲ, ಆ ದೇವರ ಸಂಕಲ್ಪದಂತೆ ನಡೆದುಕೊಳ್ಳಲಿಲ್ಲ. ಆತ ನಿಮ್ಮ ಮೇಲೆರಗುವ ತ್ವರೆಯಾಗಿ ಭೀಕರವಾಗಿ, ಉನ್ನತ ಸ್ಥಾನದಲ್ಲಿರುವ ನಿಮಗೆ ತೀರ್ಪಿಡುವನು ಕ್ರೂರವಾಗಿ. ದೀನರಿಗೆ ದಯಪೂರಿತ ಕ್ಷಮೆ ದೊರಕಬಹುದು, ಬಲಾಢ್ಯರಿಗಾದರೂ ಕಠಿಣ ಪರೀಕ್ಷೆ ಕಾದಿರುವುದು. ಸರ್ವರಿಗೂ ದೊರೆಯದ ಸರ್ವೇಶ್ವರ ಮುಖದಾಕ್ಷಿಣ್ಯ ತೋರುವವನಲ್ಲ, ದೊಡ್ಡಸ್ತಿಕೆಯನ್ನು ಗಮನಿಸುವವನಲ್ಲ. ಹಿರಿದು ಕಿರಿದುಗಳೆರಡನ್ನು ಮಾಡಿದಾತ ಎಲ್ಲರನ್ನೂ ಸಮನಾಗಿ ನೋಡಿಕೊಳ್ಳಬಲ್ಲ. ಆದರೂ ಬಲವಂತರಿಗಾಗುವ ಪರೀಕ್ಷೆ ಇರುವುದು ಕಠಿಣತರವಾಗಿಯೇ. ಎಂದೇ ಅರಸು ಕುವರರೇ, ನನ್ನೀ ಬೋಧನೆಗಳನ್ನೆಲ್ಲ ನಿಮಗಾಗಿಯೇ. ಸುಜ್ಞಾನಿಗಳಾಗಿ ನೀವು ಸನ್ಮಾರ್ಗ ಬಿಡಬಾರದೆಂದೇ ಇದ ನುಡಿದಿರುವೆ. ಶುದ್ಧಾಚಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಪರಿಶುದ್ಧರಾಗುವರು. ಅವುಗಳಲ್ಲಿ ಸುಶಿಕ್ಷಿತರಾದವರು ಸರಿಯಾಗಿ ಉತ್ತರಿಸಬಲ್ಲರು. ಆದುದರಿಂದ ನನ್ನೀ ನುಡಿಗಳನ್ನು ಬಯಸಿರಿ, ಅವುಗಳಿಗಾಗಿ ಹಂಬಲಿಸಿರಿ, ಆಗ ಸುರಕ್ಷಿತರಾಗುವಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಎದ್ದೇಳು ದೇವ, ಸ್ಥಾಪಿಸು ನ್ಯಾಯವನ್ನು ಧರೆಯೊಳು. ಅಬಲರಿಗೆ ಅನಾಥರಿಗೆ ದೊರಕಿಸಿರಿ ನ್ಯಾಯವನ್ನು. ಕಾದಿರಿಸಿರಿ ದೀನ ದಲಿತರ ಹಕ್ಕು ಬಾಧ್ಯತೆಯನ್ನು. ಬಿಡುಗಡೆ ಮಾಡಿರಿ ದೀನ ಬಡಬಗ್ಗರನ್ನು. ದುರುಳರ ಕೈಯಿಂದ ರಕ್ಷಿಸಿರಿ ಅವರನ್ನು. ಶ್ಲೋಕ. ಎದ್ದೇಳು ದೇವ, ಸ್ಥಾಪಿಸು ನ್ಯಾಯವನ್ನು ಧರೆಯೊಳು. ನೀವು ದೇವರುಗಳು, ನೀವೆಲ್ಲರೂ ಪರಾತ್ಪರನ ಮಕ್ಕಳು. ನಾನೆಂದೇ ಆದರೂ ಅಳಿಯುವಿರಿ ಅರಸರಂತೆ, ಸಾಯುವಿರಿ ಬರೀ ಮಾನವರಂತೆ. ಶ್ಲೋಕ. ಎದ್ದೇಳು ದೇವ, ಸ್ಥಾಪಿಸು ನ್ಯಾಯವನ್ನು ಧರೆಯೊಳು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜೆರುಸಲೇಮಿಗೆ ಪ್ರಯಾಣ ಮಾಡುತ್ತಾ ಸಮಾರ್ಯ ಹಾಗೂ ಗಲಿಲಿಯ ಗಡಿಗಳ ನಡುವೆ ಹಾದು ಹೋಗುತ್ತಿದ್ದರು. ಒಂದು ಗ್ರಾಮವನ್ನು ಸಮೀಪಿಸಿದಾಗ ಕುಷ್ಠರೋಗದಿಂದ ನರಳುತ್ತಿದ್ದ 10 ಮಂದಿ ಅವರಿಗೆ ಎದುರಾಗಿ ಬಂದರು. ದೂರದಲ್ಲೇ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ಕರುಣೆ ಇಡಿ ಎಂದು ಕೂಗಿ ಕೇಳಿಕೊಂಡರು. ಯೇಸು ಅವರನ್ನು ನೋಡಿ, ನೀವು ಯಾಜಕರ ಬಳಿಗೆ ಹೋಗಿರಿ, ಅವರು ನಿಮ್ಮನ್ನು ಪರೀಕ್ಷಿಸಲಿ ಎಂದರು. ಅಂತೆಯೇ ಅವರು ದಾರಿಯಲ್ಲಿ ಹೋಗುತ್ತಿರುವಾಗಲೇ ಗುಣಹೊಂದಿದರು. ಅವರಲ್ಲಿ ಒಬ್ಬನು ತಾನು ಗುಣಹೊಂದಿದ್ದನ್ನು ಕಂಡು ಹರ್ಷೋದ್ಗಾರದಿಂದ ದೇವರನ್ನು ಸ್ತುತಿಸುತ್ತಾ ಹಿಂತಿರುಗಿ ಬಂದನು. ಯೇಸುವಿನ ಪಾದಕ್ಕೆ ಸಾಷ್ಟಾಂಗವೆರಗಿ ಕೃತಜ್ಞತೆಯನ್ನು ಸಲ್ಲಿಸಿದನು. ಇವನು ಸಮಾರ್ಯದವನು. ಆಗ ಯೇಸು, 10 ಮಂದಿ ಗುಣ ಹೊಂದಿದ್ದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಹೊರ ನಾಡಿನವನ ಹೊರತು ಬೇರಾರು ಬರಲಿಲ್ಲವೇ ಎಂದರು. ಅನಂತರ ಆ ಸಮಾರ್ಯದವನಿಗೆ, ಎದ್ದು ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ರಾಜ ಮನೆಗೆ ಬಾ ದೀಪ ಹಚ್ಚಲು, ಯೇಸು ರಾಜ ಮನೆಗೆ ಬಾ ದೀಪ ಹಚ್ಚಲು, ನನ್ನ ಮುದ್ದಾದ ಮಗಳ ಬಾಳಿನಲ್ಲಿ ಕತ್ತಲು, ಇಂದು ಯಾಯೀರ ಯೇಸುವನ್ನು ಬೇಡಿಕೊಳ್ಳಲು. ಯೇಸು ರಾಜ ಮನೆಗೆ ಬಾ ದೀಪ ಹಚ್ಚಲು, ಯೇಸು ರಾಜ ಮನೆಗೆ ಬಾ ದೀಪ ಹಚ್ಚಲು, ನನ್ನ ಮುದ್ದಾದ ಮಗಳ ಬಾಳಿನಲ್ಲಿ ಕತ್ತಲು, ಇಂದು ಯಾಯೀರ ಯೇಸುವನ್ನು ಬೇಡಿಕೊಳ್ಳಲು. ಮರಣದ ಹಾಸಿಗೆಯಲ್ಲಿ ನರಳುತ್ತಿರುವಳು, ಯಾವ ಸಂತೋಷ ಕಾಣದೆ ಕೊರಗುತ್ತಿರುವಳು. ಮರಣದ ಹಾಸಿಗೆಯಲ್ಲಿ ನರಳುತ್ತಿರುವಳು, ಯಾವ ಸಂತೋಷ ಕಾಣದೆ ಕೊರಗುತ್ತಿರುವಳು. ನೀನು ಬಂದು ನನ್ನ ಮಗಳನ್ನು ಗುಣಪಡಿಸು, ನಿನ್ನ ಕರುಣೆಯಿಂದ ಮಗಳ ಬಾಳ ಬೆಳಗಿಸು. ಮುರಿದು ಹೋಗುತ್ತಿರುವ ನನ್ನ ಮನೆಯನ್ನು ಉಳಿಸು. ಅಯ್ಯ ಯಾಯಿರ ಒಡೇನೆ, ಯಾಕೆ ಗುರುವಿಗೆ ಸುಮ್ಮನೆ ತೊಂದರೆ ಕೊಡ್ತೀಯ? ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯ? ನಿನ್ ಮಗಳು ತೀರೋದು. ಯಾಹಿರ ಅಂಜಬೇಡಪ್ಪ, ಅಂಜಬೇಡ. ನಂಬಿಕೆ ಮಾತ್ರ ಇರಲಿ. ನಿನ್ನ ನಂಬಿಕೆ ನಿನ್ನನ್ನು ಕಾಪಾಡ್ತದೆ. ಧೈರ್ಯವಾಗಿರು, ಧೈರ್ಯವಾಗಿರು, ಧೈರ್ಯವಾಗಿರು.